ಇಡೀ ನಮ್ಮ ಸ್ಟೇಟಲ್ಲಿ TRP ಕ್ರಿಯೇಟ್ ಮಾಡುವಂಥ ಏಕೈಕ ನಟ ಯಾರು ಅಂದರೆ ಅದು ಡಿ ಬಾಸ್ ಅವರು ಮಾತ್ರ ಅನಿಸುತ್ತೆ. TRP ಕಿಂಗ್ ಯಾರು ಅಂದರೆ ಡಿ ಬಾಸ್, ಇದೊಂದೇ ಹೆಸರು ಬರೋದು. ಡಿ ಬಾಸ್ ಈ ಹೆಸರಿಗೆ ನಮ್ಮ ಕರ್ನಾಟಕದಲ್ಲಿ ತುಂಬಾನೇ ರೀಚ್ ಇದೆ. ಪಾಸಿಟಿವ್ ಆರ್ ನೆಗೆಟಿವ್ ಆಲ್ವೇಸ್ ಟ್ರೆಂಡಿಂಗ್ ಅಲ್ಲಿರೋ ನಮ್ಮ ಡಿ ಬಾಸ್. ದರ್ಶನ್ ಅನ್ನೋ ಹೆಸರಿದ್ರೆ ಸಾಕು ಸರ್, ಅದು ಯಾವ ಸಿನಿಮಾ ಏನು ಟಾಪಿಕ್ ಏನೋ ಇಲ್ಲ, ದರ್ಶನ್ ಅನ್ನೋ ಹೆಸರಿದ್ರೆ ಸಾಕು ಅವ್ರಿಗೆ ಫುಲ್ ಖುಷಿ ಆಗ್ಬಿಡುತ್ತೆ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಅನ್ನೋ ಹೆಸರು ಇದೆಯಲ್ಲ ಅದು ಫುಲ್ ಟ್ರೆಂಡಿಂಗ್ ಅಲ್ಲಿ ಇರುತ್ತೆ, ಯಾವಾಗಲೂ ಓಡ್ತಾನೆ ಇರುತ್ತೆ. ಅಷ್ಟು ಜನ ಫ್ಯಾನ್ಸ್ ನಮ್ಮ ಕರ್ನಾಟಕದಲ್ಲಿ ಇತ್ತೀಚಿನ ಹೀರೋಸ್ ಅಲ್ಲಿ ಈ ಲೆವೆಲ್ಗೆ ಮಾಸ್ ಕ್ರೌಡ್ ಅಂಡ್ ಫ್ಯಾನ್ಸ್ ನ ಇಟ್ಕೊಂಡಿರುವಂತ ಹೀರೋ ಚಾಲೆಂಜಿಂಗ್ ಸ್ಟಾರ್ ಮಾತ್ರ. ರೀಸೆಂಟ್ ಆಗಿ ನಡೆದಿರೋ ವಿಷಯದಿಂದ ಅವರ ಮೇಲೆ ತುಂಬಾನೇ ನೆಗೆಟಿವ್ ಪ್ರಚಾರ ಇದೆ. ಬಟ್ ಈ ವಿಡಿಯೋದಲ್ಲಿ ಆ ವಿಚಾರ ಬೇಡ. ಅವರಿಂದ ಆಗಿರೋ ಪಾಸಿಟಿವ್ ಮತ್ತು ಒಳ್ಳೆಯ ವಿಚಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ನಂಬರ್ 1, ಸಾರಥಿ ಸಿನಿಮಾ. ಈ ಸಿನಿಮಾ ರಿಲೀಸ್ಗೂ ಮುಂಚೆ ಈಗೇನೆ ನೆಗೆಟಿವ್ ಫೇಸಲ್ಲಿ ಇದ್ರು. ಆದರೆ ಸಿನಿಮಾ ಸಕ್ಸಸ್ಫುಲ್ ಮತ್ತೆ ಬ್ಲಾಕ್ ಬಸ್ಟರ್ ಆಗಿದ್ರಿಂದ ಮತ್ತೆ ಅವರು ಬೌನ್ಸ್ ಬ್ಯಾಕ್ ಆದರು. ಸಿನಿಮಾ ಏನು ಅಂದ್ಕೊಂಡ್ರು ಅದಕ್ಕಿಂತ ಜಾಸ್ತಿನೇ ಹಿಟ್ಟಾಯಿತು. ಉಗ್ರಂ ರಿಲೀಸ್ ಆಗೋ ಟೈಮಲ್ಲಿ ಶ್ರೀಮುರಳಿ ಅವರಿಗೆ ಅವರ ರೀಸೆಂಟ್ ಮೂವೀಸು ಫ್ಲಾಪ್ ಆಗಿದ್ರಿಂದ ಡಿಸ್ಟ್ರಿಬ್ಯೂಟರ್ಸ್ಗಳು ಅವರ ಫಿಲಮ್ಸ್ನ ತಗೊಳಕ್ಕೆ ಹಿಂದೆ ಉಳಿತಾ ಇದ್ರು, ಮೀನ್ಸ್ ಎದುರುತ್ತಾ ಇದ್ರು. ನನ್ನ ಪ್ರೀವಿಯಸ್ ಫಿಲ್ಮ್ಸ್ ಯಾವುದು ಓಡ್ತಿಲ್ಲ, ಪೀಪಲ್ ವರ್ ಲಿಟಲ್ ಹೆಸಿಟೆಂಟ್, ಭಯ ಆಯಿತು. ಆಗ ಡಿ ಬಾಸ್ ಅವರು ಜಾಸ್ತಿ ಯೋಚನೆ ಮಾಡ್ದೇನೆ ಉಗ್ರಂ ಸಿನಿಮಾನ ತೂಗುದೀಪ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ದರ್ಶನ್ ಅವ್ರನ್ನ ಒಂದೇ ಮಾತು ಕೇಳಿದೆ, ದರ್ಶು ಈ ತರ ಉಗ್ರಂ ಇದೆ, ತೂಗುದೀಪ ಡಿಸ್ಟ್ರಿಬ್ಯೂಷನ್ಸ್ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡ್ಕೊಡ್ಬೇಕು ಅಂದಾಗ, ಸರ್ ಒಂದು ಸೆಕೆಂಡ್ ಯೋಚನೆ ಮಾಡಲ್ಲ ಸರ್. ನನ್ನ ಫ್ರೆಂಡ್ ಸೆಡ್ ವಾಸ್, ನಿನ್ಗೆ ಯಾಕೆ ಮಗ ನಾನು ಇದೀನಿ, ನಿನ್ಗೆ ಯಾಕೆ ನಾನು ಪ್ರಮೋಟ್ ಮಾಡ್ಕೊಡ್ತೀನಿ. ನಂಬರ್ 3, ನವಗ್ರಹ ಸಿನಿಮಾ. ಈ ಸಿನಿಮಾ ಮಾಡಬೇಕಾದ್ರೆ ಎಲ್ಲ ವಿಲನ್ಸ್ ಮಕ್ಕಳನ್ನೇ ಕ್ಯಾಸ್ಟ್ ಮಾಡಿ ಮಾಡಬೇಕು ಅಂತ ಅಂದ್ಕೊಂಡ್ರಲ್ಲ, ಅದೇ ಒಂದು ಪಾಸಿಟಿವ್ ವಿಚಾರ ಅನ್ಸುತ್ತೆ. ಬಿಕಾಸ್ ಕನ್ನಡ ಇಂಡಸ್ಟ್ರಿಲಿ ಯಾರು ಈ ತರ ಪ್ರಯತ್ನ ಮಾಡಿಲ್ಲ ಅನ್ಸುತ್ತೆ. ಈಗಲೂ ಧರ್ಮ ಕೀರ್ತಿರಾಜ್ ಅವ್ರನ್ನ ಕ್ಯಾಡ್ಬರೀಸ್ ಅಂತಾನೆ ಕರೆಯೋದು. ಅವರು ಧರ್ಮ ಕೀರ್ತಿರಾಜ್ ನೇಮ್ಗಿಂತ ಕ್ಯಾಡ್ಬರೀಸ್ ನೇಮಲ್ಲೇ ಫೇಮಸ್ ಆಗಿದ್ರು. ಮತ್ತೆ ಈ ಸಿನಿಮಾದ ಕ್ರೇಜ್ ಈಗಲೂ ಕಡಿಮೆ ಆಗಿಲ್ಲ ಗುರು. ವೇಟ್, ಈ ವಿಡಿಯೋದ ಟಾಪಿಕ್ TRP ಬಗ್ಗೆ ಅಲ್ವಾ? ಬಟ್ ಇವೆಲ್ಲ ಏನು ಅಂದ್ರೆ ಅವರು ಅಷ್ಟು ಜನಕ್ಕೆ ರೀಚ್ ಆಗೋಕೆ ಇದೆಲ್ಲ ಸಣ್ಣ ಸಣ್ಣ ಪ್ರಯತ್ನಗಳು. ಸಾರಥಿ ಸಿನಿಮಾ ಬಗ್ಗೆ ಯಾಕೆ ಹೇಳಿದ್ದು ಅಂದ್ರೆ ಅಷ್ಟು ನೆಗೆಟಿವ್ ಸಿಚುವೇಶನ್ ಇದ್ರೂ ಅವ್ರು ಹೇಗೆ ಬೌನ್ಸ್ ಬ್ಯಾಕ್ ಆದ್ರು ಅಂತ. ಉಗ್ರಂ ವಿಚಾರ ಹೇಳಿದ್ದು ಅವರು ಹೇಗೆ ಅವರ ಕೋ ಆಕ್ಟರ್ಸ್ ಮತ್ತು ಫ್ರೆಂಡ್ಸ್ಗಳಿಗೆ ಏನು ಯೋಚನೆ ಮಾಡ್ದೇನೆ ಹೆಲ್ಪ್ ಮಾಡ್ತಾರಲ್ಲ ಅಂತ. ಇನ್ನು ನವಗ್ರಹ ಸಿನಿಮಾ ಬಗ್ಗೆ ಹೇಳಿದ್ದು ಅವರ ಥಾಟ್ ಪ್ರೋಸೆಸ್ ಮತ್ತೆ ಅವರ ಹಾರ್ಡ್ ವರ್ಕ್ನ ತಿಳಿಸೋದಕ್ಕೆ. ಈಗ ಕ್ಲಾರಿಟಿ ಸಿಕ್ತು ಅನ್ಸುತ್ತೆ. ನಂಬರ್ 4, ಒನ್ ಟೈಮ್ ಅಲ್ಲಿ ಕನ್ನಡ ಇಂಡಸ್ಟ್ರಿಲಿ ಆಕ್ಟರ್ಸ್ಗಳನ್ನ ಬೇರೆ ಭಾಷೆಯಿಂದ ಕ್ಯಾಸ್ಟ್ ಮಾಡೋರು. ಬಟ್ ಡಿ ಬಾಸ್ ಅವರು ಆದಷ್ಟು ಈ ಕ್ಯಾಸ್ಟಿಂಗ್ ಮಾಡೋ ಡಿಸಿಷನ್ ಅವರ ಕೈಲಿ ಇದ್ರೆ ಆಲ್ಮೋಸ್ಟ್ ನಮ್ಮ ಕನ್ನಡ ಹೀರೋಯಿನ್ಸ್ಗೆನೆ ಅವರು ಪ್ರಿಫರ್ ಮಾಡೋದು. ಮತ್ತೆ ಈ ವಿಷಯದ ಬಗ್ಗೆ ಅವರು ತುಂಬಾನೇ ಇಂಟರ್ವ್ಯೂ ಅಲ್ಲಿ ಹೇಳಿದ್ದಾರೆ. ನಂಬರ್ 5, ಸಲಾರ್ ಅಂಡ್ ಕಾಟೇರ. ನಮ್ಮ ಕನ್ನಡ ಇಂಡಸ್ಟ್ರಿಲಿ ಇರೋರೇ 5-6 ಸೂಪರ್ ಸ್ಟಾರ್ಗಳು, ಮೇನ್ ಪಿಲ್ಲರ್. ಅದರಲ್ಲಿ ಈ ತರ ಸೂಪರ್ ಸ್ಟಾರ್ಗಳು ಪ್ಯಾನ್ ಇಂಡಿಯಾ ಸಿನಿಮಾ ಬಂತು ಅಂತ ನಮ್ಮ ರಿಲೀಸ್ ಡೇಟ್ನೇ ಪೋಸ್ಟ್ಪೋನ್ ಮಾಡ್ಕೊಂಡ್ರೆ ಇನ್ನು ಉಳಿದವರ ಆಕ್ಟರ್ಸ್ಗಳ ಗತಿ ಏನು? ಅದಕ್ಕೆ ಕಾಟೇರ ಸಿನಿಮಾ ವಿತೌಟ್ ಹೆಸಿಟೇಷನ್, ಭಯ ಪಡ್ದೇನೆ 1 ವೀಕ್ ಗ್ಯಾಪ್ ಅಲ್ಲೇ ಸಲಾರ್ ಜೊತೆನೆ ರಿಲೀಸ್ ಮಾಡಿದ್ರು. ನಮ್ ಸಿನಿಮಾ ನಮ್ ಜಾಗ, ಇದು ಯಾರಿಗೂ ಎದುರ್ಕೊಂಡು ನಾವ್ಯಾಕೆ ಬರ್ಬೇಕ್ರಿ? ಮತ್ತೆ ಕಾಟೇರ ಸಿನಿಮಾ ಕರ್ನಾಟಕದಲ್ಲಿ ಹಿಟ್ಟಾಗಿದ್ರಿಂದ ಸಲಾರ್ ಸಿನಿಮಾಗೆ ಕನ್ನಡದ ಕಲೆಕ್ಷನ್ ಅಲ್ಲಿ ತುಂಬಾ ಹೊಡೆತ ಬಿತ್ತೇನೋ ಅನ್ಸುತ್ತೆ. ಅಂಡ್ ಕಾಟೇರ ಸಿನಿಮಾ ಡಿ ಬಾಸ್ ಅವರ ರೀಸೆಂಟ್ ಫಿಲಮ್ಸ್ಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ ರಾಬರ್ಟ್ ಬಿಟ್ಟು ಕಾಟೇರ ತುಂಬಾನೇ ಒಂದು ದೊಡ್ಡ ಹಿಟ್ ಸಿನಿಮಾ. ಮತ್ತೆ ಅವರ ಕೆರಿಯರ್ ಅಲ್ಲೂ ದೊಡ್ಡ ಹಿಟ್ ಕೊಟ್ಟಂತ ಸಿನಿಮಾ ಅನ್ಬೋದು. ಬಂದೂಕಲ್ಲ 100 ಪಿರಂಗಿನ ಅಡ್ಡ ಬಂದ್ರು ನಾನು ತಡ್ ನಿಲ್ಸಕ್ಕಾಗಕ್ಕಿಲ್ಲ. ಒಟ್ಟಿನಲ್ಲಿ ನಮ್ಮ ಕರ್ನಾಟಕದ ಸೂಪರ್ ಸ್ಟಾರ್ಸ್ಗಳು ಒಂದು ಒಳ್ಳೆಯ ಕಂಟೆಂಟ್ ಇರೋ ಮೂವಿ ಮಾಡಿದ್ರೆ ಯಾವ ಪ್ಯಾನ್ ಇಂಡಿಯಾ ಬಂದ್ರೂ ನಮ್ಮ ಕರ್ನಾಟಕದಲ್ಲಿ ಯಾವುದೇ ರೀತಿ ಸಮಸ್ಯೆ ಮಾಡೋಕ್ ಆಗಲ್ಲ. ಕನ್ನಡದ ಜನ ಕನ್ನಡ ಸಿನಿಮಾನ ನೋಡ್ತಾರೆ ಅಂತ ನಮ್ಮ ಕಾಟೇರ ಸಿನಿಮಾ ಇಂದ ಪ್ರೂವ್ ಆಗೋಯ್ತು. ಕನ್ನಡ ಸಿನಿಮಾ ಚೆನ್ನಾಗಿದ್ದಾಗ ಕನ್ನಡಿಗರು ಯಾವಾಗಲೂ ಕೈ ಹಿಡಿದೇ ಹಿಡಿತಾರೆ. ನಂಬರ್ 6, ಡಿ ಬಾಸ್ ಅವರು ಕನ್ನಡದ ಸಿನಿಮಾನ ಹೇಗೆ ಪ್ರಮೋಟ್ ಮಾಡ್ತಾರೆ. ಲೈಕ್ ಹೇಗೆ ಅಂದ್ರೆ ಈಗ ಇಂಡಸ್ಟ್ರಿಯಲ್ಲಿ ಬೆಳೀತಾ ಇರೋರಿಗೆ ಮತ್ತೆ ಅಪ್ಕಮಿಂಗ್ ಹೀರೋಸ್ಗಳಿಗೆ ಅಥವಾ ಅವರ ಕೋ ಆಕ್ಟರ್ಸ್ ಫ್ರೆಂಡ್ಸ್ಗಳಿಗೆ ಹೆಲ್ಪ್ ಮಾಡ್ತಾರೆ. ಲೈಕ್ ಅವರು ಪ್ರೀ ರಿಲೀಸ್ ಇವೆಂಟ್ಸ್ಗೆ ಹೋಗಿ ಅಥವಾ ಲೀಡಿಂಗ್ ರೋಲಲ್ಲಿ ನಟನೆ ಮಾಡಿ ಅವ್ರಿಗೆಲ್ಲ ಸಪೋರ್ಟ್ ಮಾಡ್ತಾರೆ. ಎಕ್ಸಾಂಪಲ್ ಟಗರುಪಲ್ಯ ಉಪಾಧ್ಯಕ್ಷ
ಗರಡಿ ಮತ್ತು ಅರಸು ಮೂವಿ ಇನ್ನ ಸಾಕಷ್ಟಿವೆ. ಹೀಗೆ ಇವರು ಈ ತರ ರಿಲೀಸ್ ಇವೆಂಟ್ಸ್ಗೆ ಬಂದೋದ್ರೆ ಜನಕ್ಕೆ ಸಿನಿಮಾ ಬರ್ತಾ ಇದೆ ಅಂತ ಒಂದು ಸಿಗ್ನಲ್ ಕೊಡುತ್ತೆ. ನಂಬರ್ 7, ತಮ್ಮ ಅಭಿಮಾನಿಗಳನ್ನ ನನ್ನ ಸೆಲೆಬ್ರಿಟೀಸ್ ಅಂತ ಹೇಳ್ಕೊಂಡ ಏಕೈಕ ನಟ ಅಂದ್ರೆ ಅದು ಡಿ ಬಾಸ್ ಅವರು ಮಾತ್ರ. ಸೆಲೆಬ್ರಿಟೀಸ್ ಅಂತ ಕರೆಯೋದಲ್ದೇನೆ ನನ್ನ ಸೆಲೆಬ್ರಿಟೀಸ್ ಅಂತ ಟ್ಯಾಟೂ ಹಾಕ್ಸ್ಕೊಳ್ಳೋ ಮುಖಾಂತರ ಅವರ ಅಭಿಮಾನಿಗಳ ಮೇಲೆ ಎಷ್ಟು ಅಪಾರವಾದ ಪ್ರೀತಿ ಇಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ಇದೊಂದೇ ಅಲ್ಲ, ಅವರ ಅಭಿಮಾನಿಗಳ ವಿಚಾರಕ್ಕೆ ಬಂದ್ರೆ ನಾನು ಏನ್ ಮಾಡೋಕ್ಕೂ ಸಿದ್ಧ, ಯಾವುದನ್ನು ಕೇರ್ ಮಾಡಲ್ಲ ಅಂತಾನೂ ಅಂದಿದ್ದಾರೆ. ಇವತ್ತಿಗೂ ನಾನು ಹೇಳ್ತೀನಲ್ಲ, ಇವತ್ತು ನಮ್ಮ ಪಾಲಿಗೆ ಅವರೇ ದೇವರು. ನನ್ನ ಕಷ್ಟ ಕಾಲದಲ್ಲೇ ಕೈ ಹಿಡಿದ್ರು ನಮ್ಮನ್ನು. ಆಮೇಲೆ ಇವತ್ತು ನನ್ನ ಒಂದೇ ಒಂದು ಮೋಟೋ ನನ್ನ ಜೀವನದಲ್ಲಿ, ಆಫ್ಟರ್ ಸಮ್ ಇನ್ಸಿಡೆಂಟ್ ಆದಮೇಲೆ ನಾನು ಆ್ಯಕ್ಚುಲಿ ಬೇಕಾದ್ರೆ ಇವತ್ತು ಫ್ಯಾಮಿಲಿ ಬಿಟ್ಬಿಡ್ತೀನಿ, ಎಲ್ಲ ಬಿಟ್ಬಿಡ್ತೀನಿ, ಅವ್ರನ್ನ ಬಿಡೋಲ್ಲ. ಆಮೇಲೆ ಅವ್ರಿಗೆ ಯಾವತ್ತೂ ಬೇಜಾರು ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಅವ್ರು ಇವತ್ತೇನು ನೋಡೋಕೆ ಇಷ್ಟಪಡ್ತಾರೆ ಬೈ ಎನಿಥಿಂಗ್, ನಾನು ಬೇಕಾದ್ರೆ ಜೀವ ಬೇಕಾದ್ರೆ ಪಣಕ್ಕೆ ಇಟ್ಬಿಟ್ಟು ಬೇಕಾದ್ರೆ ಮಾಡ್ತೀನಿ, ಯಾಕಂದ್ರೆ ಅವ್ರಿಗೋಸ್ಕರ. ಮತ್ತೆ ಅವರು ಇವತ್ತು ನಾನು ಏನೇ ಆಗಿದ್ರು, ಎಷ್ಟು ದೊಡ್ಡ ಸಕ್ಸಸ್ಫುಲ್ ಮ್ಯಾನ್ ಆಗಿದ್ರು ಅದಕ್ಕೆಲ್ಲ ಕಾರಣ ನನ್ನ ಅಭಿಮಾನಿಗಳು ಅಂತಾನೆ ಹೇಳ್ಕೊತಾರೆ. ನಾವಲ್ಲಣ್ಣ, ನೀವುಗಳಣ್ಣ, ನೀವಿದ್ರೆ ನಾವು ತಾನೇ ಎಲ್ಲ ಕಡೆ ಹೇಳೋದು. ಮತ್ತೆ ಅವರಿಗೋಸ್ಕರನೇ ಇರೋದು ಅಂತಾನೂ ಹೇಳಿದ್ದಾರೆ. ಅವ್ರಿಗೋಸ್ಕರ ಬದುಕಿರೋ ಸರ್, ಫ್ಯಾಮಿಲಿಗೋಸ್ಕರ ಬದುಕಿಲ್ಲ, ಅಭಿಮಾನಿಗೋಸ್ಕರ ಬದುಕಿರೋ ಅಷ್ಟೇ. ಅವರ ಅಭಿಮಾನಿಗಳ ಮೇಲೆ ಅದೆಷ್ಟು ಅಪಾರವಾದ ಪ್ರೀತಿ ಮತ್ತು ಕಾಳಜಿ. ಮೇಲತ್ತೋದು ನೀವು ಚೆನ್ನಾಗಿದ್ರಣ್ಣ ನಾವು ಚೆನ್ನಾಗಿರೋದು. ಇಲ್ಲ ಅಂತಂದ್ರೆ ಏನಾರು ಅಲ್ಲಿಂದ ಏನಾರು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಇಲ್ಲಿ ಯಾರಿಗೂ ಏನಾಗಲ್ಲ. ನಾನು ಯಾವಾಗಲೂ ಹೇಳ್ತೀನಿ, ಮನೇಲಿ ವಯಸ್ಸಾದ ತಂದೆ ತಾಯಿ ಕಾಯ್ತಾ ಇರ್ತಾರೆ, ಹಣ ತಂದಿರು ಇರ್ತಾರೆ, ದಯಮಾಡಿ ಅವ್ರ ಬಗ್ಗೆ ಯೋಚನೆ ಮಾಡಿ ನಮ್ಮನ್ನೆಲ್ಲ ಬಿಟ್ಬಿಡಿ ನೀವು ಅಂತ. ಈ ಪ್ರೀತಿ ಮತ್ತು ಕಾಳಜಿ ಇರೋದಿಕ್ಕೇನೆ ಅದೆಷ್ಟೋ ಕೋಟ್ಯಾಂತರ ಅಭಿಮಾನಿಗಳ ಹೃದಯಕ್ಕೆ ಇವರು ಹತ್ರ ಆಗಿರೋದು ಅಂತ ಹೇಳಿದ್ರೆ ಸುಳ್ಳಾಗಲ್ಲ. ನಂಬರ್ 8, ಇನ್ನು ಬರ್ತಡೇ ವಿಷಯಕ್ಕೆ ಬಂದ್ರೆ ಪ್ರತಿ ವರ್ಷನೂ ಎಷ್ಟೇ ಟೈಮ್ ಆಗಿದ್ರೂ ಪರವಾಗಿಲ್ಲ, ಅವರ ಅಭಿಮಾನಿಗಳಿಗಂತೂ ನಿರಾಸೆ ಅಂತೂ ಮಾಡೋದಿಲ್ಲ. ಸೊ ಇವರಿಂದ ಅನ್ಸುತ್ತೆ ಸ್ಟಾರ್ಟ್ ಆಗಿದ್ದು, ಬರ್ತಡೇ ದಿನ ಕೇಕು ಹಾರ ಎಲ್ಲ ಬೇಡ, ಅದ್ರ ಬದಲು ಗ್ರೋಸರೀಸ್ನ ತಗೊಂಬನ್ನಿ ಅಂತ, ಅಥವಾ ನೀವೇ ನಿಮ್ಮ ಕೈಲಾದಷ್ಟು ಬೇರೆಯವ್ರಿಗೆ ಸಹಾಯ ಮಾಡಿ ಅಂತ ಹೇಳಿದ್ದ ಏಕೈಕ ನಟ ಡಿ ಬಾಸ್ ಅವರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಒಂದೇನಂದ್ರೆ ಹೂವು ತರ್ತಾರೆ, ಎಲ್ಲ ವೇಸ್ಟ್ ಆಗುತ್ತೆ. ಕೇಕ್ ಅಂತೂ ತುಂಬಾನೇ ಇದಾಗುತ್ತೆ. ಅದರಿಂದ ಇದಾರು ಕೊಟ್ಟರೆ ಇನ್ನೊಂದು ಜನಕ್ಕೆ ಉಪಯೋಗ ಆಗುತ್ತೆ ಅಂತ. ಇದುವರೆಗೂ ಡಿ ಬಾಸ್ ಅವರು ಯಾವುದೇ ಬೆಟ್ಟಿಂಗ್ ಆ್ಯಪ್ ಮತ್ತು ಸಾಫ್ಟ್ ಡ್ರಿಂಕ್ಸ್ಗಳ ಪ್ರಮೋಷನ್ ಮಾಡಿಲ್ಲ. ಮತ್ತೆ ಜನಕ್ಕೆ ಕೆಡುಕು ಉಂಟು ಮಾಡುವ ಯಾವುದೇ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಅವರು ಹೆಚ್ಚು ಕಾಣಿಸ್ಕೊಂಡಿಲ್ಲ. ಬದಲಾಗಿ ಅವರು ಕೃಷಿ, ಕಾಡು ಮತ್ತು ಹುಲಿ ಸಂರಕ್ಷಣೆಯಲ್ಲಿ ಹೆಚ್ಚಾಗಿ ಕಾಣಿಸ್ಕೋತಾ ಇದ್ರು. ಡಿ ಬಾಸ್ ಅವರಿಗೆ ಕೃಷಿ ಮತ್ತು ಪ್ರಾಣಿಗಳ ಮೇಲೆ ಅದೆಷ್ಟು ಅಪಾರವಾದ ಪ್ರೀತಿ ಇತ್ತು, ಬರೀ ಬಾಯಿ ಮಾತಲ್ಲದೇನೆ ಅವರ ಕಾರ್ಯದಲ್ಲೂ ಇತ್ತು. ಅವರು ಮೈಸೂರಿನ ಶ್ರೀ ಚಾಮರಾಜೇಂದ್ರ ಝೂನಲ್ಲಿ ಒಂದು ಆನೆ ಮತ್ತು ಟೈಗರ್, 2 ಅನಕೊಂಡನ ಮೊದಲನೇ ಬಾರಿಗೆ ಅಡಾಪ್ಷನ್ ಮಾಡ್ಕೋತಾರೆ. ಇದ್ರ ಮೂಲಕ ಅನೇಕ ಜನರಿಗೆ ಅಡಾಪ್ಷನ್ ಬಗ್ಗೆನೂ ತಿಳಿಸ್ತಾರೆ. ಕೋವಿಡ್ ಟೈಮಲ್ಲಿ ಟೂರಿಸ್ಟ್ಗಳು ಇಲ್ದೇನೆ ಕರ್ನಾಟಕದ ಝೂನಲ್ಲಿ ಪ್ರಾಣಿಗಳ ಮೇಂಟೆನೆನ್ಸ್ ತುಂಬಾನೇ ಕಷ್ಟ ಆಯ್ತು. ಇದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಡಿ ಬಾಸ್ ಅವರು ಪ್ರಾಣಿಗಳ ಅಡಾಪ್ಷನ್ ಕುರಿತು ಒಂದು ವಿಡಿಯೋ ಮಾಡ್ತಾರೆ. ಕೋವಿಡ್ ಅನ್ನೋ ಮಹಾಮಾರಿ ಹೆಚ್ಚು ಕಮ್ಮಿ 1.5 ವರ್ಷದಿಂದ ಇಡೀ ನಮ್ಮ ದೇಶಾದ್ಯಂತ ಎಲ್ರಿಗೂ ತೊಂದರೆ ಕೊಟ್ಟಿದೆ. ಮಾನವ ಕುಲಕ್ಕೆ ಎಷ್ಟು ತೊಂದರೆ ಆಗಿದೆಯೋ ಅಷ್ಟೇ ತೊಂದರೆ ಪ್ರಾಣಿ ಸಂಕುಲಕ್ಕೂ ಆಗಿದೆ. ಹೇಗೆ ಅಂತ ಹೇಳ್ತೀರಾ? ನಮ್ಮ ಇಡೀ ಕರ್ನಾಟಕದಲ್ಲಿ 9 ಝೂಗಳಿದೆ. 9 ಝೂಗಳಂತಂದ್ರೆ ಹೆಚ್ಚು ಕಮ್ಮಿ 5,000 ಪ್ರಾಣಿಗಳು. ನಾವು ಈ 9 ಝೂ ನಮ್ಮ ಕರ್ನಾಟಕದಲ್ಲಿ ಇರೋದಕ್ಕೆ ದೇಶಾದ್ಯಂತ ಜನಗಳು ಬರ್ತಾರೆ. ಅವ್ರು ತಗೊಳ್ಳೋ ಟಿಕೆಟ್ ಇಂದ ಇಡೀ ಈ ಪ್ರಾಣಿ ಸಂಕುಲಕ್ಕೆ ಆಹಾರದ ಇರ್ಬೋದು, ಅದನ್ನು ನೋಡ್ಕೊಳ್ಳೋರ್ಗಿಂದ ಅವ್ರಗಳಿಗೆ ಹೋಗೋಂಥ ಒಂದು ಸಂಬಳ ಇರ್ಬೋದು, ಇದೆಲ್ಲ ಅದೊಂದು ಸೈಕಲ್ ಅಂತ ಹೇಳ್ತೀವಲ್ಲ, ಅದ್ರಲ್ಲಿ ಸೇರ್ಕೊಂಡಿದೆ. ಅಡಾಪ್ಷನ್ ಹೇಗೆ ಮಾಡ್ಬೋದು ಅಂತ ಹೇಳ್ತೀವಿ ಕೇಳಿ. ಒಂದು ಲವ್ ಬರ್ಡ್ ಇರ್ಬೋದು, ಅದಕ್ಕೆ 1,000 ರೂಪಾಯಿ. ಅದೇ ನೀವು ಹುಲಿ ಸಾಕ್ತೀನಿ ಅಂತೇಳಿ 1 ಲಕ್ಷ ರೂಪಾಯಿ. ಆನೆ ತಗೊಂಡ್ರೆ 1,75,000 ರೂಪಾಯಿ. ಆದರೆ ಇದಿಷ್ಟೂ ಕೂಡ 1 ವರ್ಷಕ್ಕೆ ನೀವು ಕೊಡೋದು, ತಿಂಗಳ ಅಲ್ಲ. ಆದ್ದರಿಂದ ದಯಮಾಡಿ ಈ ಪ್ರಾಣಿ ಸಂಕುಲನ ಉಳಿಸೋದಕ್ಕೆ, ಈ ಮೃಗಗಳನ್ನ ಬೆಳೆಸೋದಕ್ಕೆ ನಾವೆಲ್ಲರೂ ಕೈ ಜೋಡಿಸಿ ಈ ಕೋವಿಡಲ್ಲಿ ನಾವೆಲ್ಲರೂ ಒಂದಾಗೋಣ, ಈ ಪ್ರಾಣಿ ಸಂಕುಲನ ಉಳಿಸೋಣ. ಈ ವಿಡಿಯೋಯಿಂದ 1 ಕೋಟಿಗಿಂತ ಹೆಚ್ಚು ಅಮೌಂಟ್ ಕಲೆಕ್ಷನ್ ಆಗುತ್ತೆ ಕರ್ನಾಟಕದ ಝೂ ಅಥಾರಿಟಿಗೆ, ಅದು 1 ವಾರದಲ್ಲಿ ಮಾತ್ರ. ಆ್ಯಂಡ್ ಡಿ ಬಾಸ್ ಅವರ ಈ ಒಂದು ಹೆಲ್ಪಿಂದ ಸುಮಾರು 3,578 ಪ್ರಾಣಿ ಪಕ್ಷಿಗಳನ್ನ ಅಡಾಪ್ಟ್ ಮಾಡ್ಕೋತಾರೆ ಕರ್ನಾಟಕದ ರಾಜ್ಯಂತ 9 ಝೂಗಳಲ್ಲಿ. ಇಂಥ ಒಳ್ಳೆ ಕೆಲಸಗಳನ್ನ ನೋಡಿ ಅವರ ಅಪಾರವಾದ ಪ್ರೀತಿ ಮತ್ತು ಕಾಳಜಿ ಪ್ರಾಣಿಗಳ ಮೇಲೆ ಇರೋದನ್ನ ನೋಡಿ ಫೆಬ್ರವರಿ 21, 2022ನಲ್ಲಿ ಡಿ ಬಾಸ್ ಅವ್ರನ್ನ ಕರ್ನಾಟಕದ ಫಾರೆಸ್ಟ್ ಅಂಡ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಕರ್ನಾಟಕದ ಝೂ ಅಥಾರಿಟಿ ಅವರು ಆಯ್ಕೆ ಮಾಡ್ತಾರೆ. ಆ್ಯಂಡ್ ಅಲ್ಲೂ ಯಾವುದೇ ರೆಮ್ಯುನರೇಷನ್ ಅವರು ಪಡೆಯೋದಿಲ್ಲ. ಇಷ್ಟಲ್ದೇನೆ ಅವರು ವೈಲ್ಡ್ ಲೈಫ್ ಫೋಟೋಗ್ರಫಿನೂ ಸಹ ಸ್ಟಾರ್ಟ್ ಮಾಡ್ತಾರೆ. ಅದ್ರ ಮುಖಾಂತರ ತಗೊಂಡ ಫೋಟೋಸ್ಗಳಿಂದ ಬಂದ ಆದಾಯ ಸುಮಾರು
25 ಲಕ್ಷಕ್ಕಿಂತ ಹೆಚ್ಚು. ಅದನ್ನು ಸಹ ಅವರು ಝೂ ಅಥಾರಿಟಿಗೆ ಕೊಡ್ತಾರೆ. ಸೊ ಇದರಿಂದನೇ ಗೊತ್ತಾಗುತ್ತೆ ಅವರ ವ್ಯಕ್ತಿತ್ವ ಎಂಥದ್ದು ಅಂತ, ಮತ್ತೆ ಪ್ರಾಣಿ ಮತ್ತು ಪಕ್ಷಿಗಳ ಮೇಲೆ ಎಷ್ಟು ಅಪಾರವಾದ ಪ್ರೀತಿ ಇತ್ತು ಅನ್ನೋದು ಗೊತ್ತಾಗುತ್ತೆ. ಇಷ್ಟಲ್ದೇನೆ ಅದೆಷ್ಟೋ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ ಪಬ್ಲಿಸಿಟಿ ಇಲ್ದೇನೆ. ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದ್ರಿಂದ ಮತ್ತೆ ಒಳ್ಳೆ ಗುಣ ಇರೋದ್ರಿಂದಾನೇ ಅವರು ಕೋಟ್ಯಾಂತರ ಮನ್ಸುಗಳನ್ನ ಗೆಲ್ಲೋಕೆ ಸಾಧ್ಯವಾಗಿದ್ದು. ನಂಬರ್ 10, ಇದು ತುಂಬಾನೇ ಇಂಪಾರ್ಟೆಂಟ್. ಕ್ರಾಂತಿ ಸಿನಿಮಾ ಟೈಮಲ್ಲಿ ಡಿ ಬಾಸ್ ಅವ್ರನ್ನ ನ್ಯೂಸ್ ಚಾನೆಲ್ಸ್ಗಳು ಬ್ಯಾನ್ ಮಾಡಿತ್ತು. ಆದರೆ ಅವರಿಗಿರೋ ಫ್ಯಾನ್ ಬೇಸಿಂದ ಸಿನಿಮಾ ಪ್ರಮೋಟ್ ಮಾಡೋಕ್ಕೆ ಬ್ಯಾನ್ ಮಾಡಿದ್ರೂ ಸಹ ಯಾವ ರೀತಿ ಸಮಸ್ಯೆ ಆಗಿಲ್ಲ. ಯಾಕಂದ್ರೆ ಅವರ ಫ್ಯಾನ್ಸು ಆ ರೇಂಜ್ಗೆ ಪ್ರಮೋಷನ್ ಮಾಡಿದ್ರು. ಲೈಕ್ ಅವರ ಅಭಿಮಾನಿಗಳು ಪ್ರತಿ ಒಂದು ಡಿಸ್ಟಿಕ್ ಅಲ್ಲೂ ಅವ್ರದೇ ಆದಂತ ಯೂನಿಕ್ ಸ್ಟೈಲ್ ಅಲ್ಲಿ ಪ್ರಮೋಷನ್ ಮಾಡ್ತಾ ಇದ್ರು. ಮತ್ತೆ ಇನ್ನೊಂದೇನು ಅಂದ್ರೆ ಸಿನಿಮಾ ರೀಚ್ ಆಗೋಕೆ ನ್ಯೂಸ್ ಚಾನೆಲ್ಸ್ಗಳು ಬೇಕು. ಆದ್ರೆ ಈಗ ನ್ಯೂಸ್ ಚಾನೆಲ್ಸ್ಗಳು ಇಲ್ಲ, ಬ್ಯಾನ್ ಮಾಡವ್ರೆ. ಈ ಕಾರಣಕ್ಕೆ ಡಿ ಬಾಸ್ ಅವರು ಯೂಟ್ಯೂಬ್ ನಲ್ಲಿ ಇರೋ ಸಣ್ಣ ಸಣ್ಣ ಕ್ರಿಯೇಟರ್ ಇಂದ ಹಿಡಿದು ಒಳ್ಳೆ ರೀಚ್ ಇರೋ ಕ್ರಿಯೇಟರ್ ತನಕ ಡಿ ಬಾಸ್ ಅವ್ರನ್ನ ಇಂಟರ್ವ್ಯೂ ಮಾಡೋಕೆ ಚಾನ್ಸ್ ಕೊಟ್ರು. ಅಂಡ್ ಇದರಿಂದ ಇಬ್ರಿಗೂ ಹೆಲ್ಪ್ ಆಯ್ತು ಅನ್ಸುತ್ತೆ ಅಲ್ವಾ. ಬಟ್ ಆಗಿನ ಪ್ರಾಬ್ಲಮ್ ಏನಂದ್ರೆ ಡಿ ಬಾಸ್ ಅವರ ಫ್ಯಾನ್ಸು ತುಂಬಾನೇ ಜೆನ್ಯೂನ್ ಆಗಿ ಜನಕ್ಕೆ ರೀಚ್ ಮಾಡೋಕೆ ಟ್ರೈ ಮಾಡ್ತಿದ್ರು. ಬಟ್ ಸಿನಿಮಾ ಆವ್ರೇಜ್ ಆಗೋಯ್ತೇನೋ ಅನ್ಸುತ್ತೆ. ಅದೇ ಆ ಟೈಮಲ್ಲಿ ಕ್ರಾಂತಿ ಸಿನಿಮಾ ಬದಲು ಕಾಟೇರ ಸಿನಿಮಾ ಏನಾದ್ರು ರಿಲೀಸ್ ಆಗಿದ್ರೆ ಫ್ಯಾನ್ಸ್ ಮಾಡಿದಂಥ ಪ್ರಮೋಷನ್ಗೂ ಕಾಟೇರ ಸಿನಿಮಾಗೂ ಒಂದೊಳ್ಳೆ ಕಾಂಬಿನೇಷನ್ ಇರ್ತಾ ಇತ್ತು, ಸಖತ್ತಾಗಿರ್ತಿತ್ತು ಅನ್ಸುತ್ತೆ. ಇದಕ್ಕೇನೆ ಡಿ ಬಾಸ್ ಅವರು ಅವರ ಫ್ಯಾನ್ಸ್ ಜೊತೆ ಇರೋ ಸಂಬಂಧಗಳನ್ನ ಹಾಗೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದಾರೆ. ನನ್ನ ಮುಂದೆ ಒಂದು ಗುಂಪಿದೆ, ನನ್ನ ಕಾಯೋಕೆ ಒಂದು ಸೈನ್ಯನೇ ಇದೆ. ಸೊ ಡಿ ಬಾಸ್ ಅವ್ರ ಹೆಸರಿದ್ರೆ ಸಾಕು, ರೀಚ್ ಸಿಕ್ಕೇ ಸಿಗುತ್ತೆ. ಅಂಡ್ ಅವರ ಪಾಸಿಟಿವ್ ವಿಷಯಗಳನ್ನ ನನಗನ್ಸಿರೋದ್ರಲ್ಲಿ ಸ್ವಲ್ಪ ವಿಷಯಗಳನ್ನ ಹೇಳಿದ್ದೇನೆ. ಅಂದು ಸಾರಥಿ, ಇಂದು ಡೆವಿಲ್, ಹಿಸ್ಟ್ರಿ ರಿಪೀಟ್. ಯಾರೆಲ್ಲ ಡೆವಿಲ್ ಮೂವಿಗೆ ವೆಯ್ಟ್ ಮಾಡ್ತಾ ಇದ್ದೀರಾ ಕಮೆಂಟ್ ಮಾಡಿ. ಅಂದಂಗೆ ಇದು ನನ್ನ ಫಸ್ಟ್ ಯೂಟ್ಯೂಬ್ ಚಾನಲ್, ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ.